ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಕನ್ನಡ ದ್ವಿತೀಯ ಸಂಕಲನಾತ್ಮಕ SA2 ಪರೀಕ್ಷೆ ಬಂದುಬಿಟ್ಟು 20-3-2026ಕ್ಕೆ ಬರ್ತಾ ಇದೆ. ಸೊ ಆಲ್ರೆಡಿ ರಿಲೀಸನ್ನು ಕೂಡ ಡೇಟ್ ಸೀಟ್ ಮಾಡಿದರು. ಸೊ DSET ಅವರು ರಿಲೀಸ್ ಮಾಡಿರ್ತಕ್ಕಂಥ ವೇಟೇಜ್ ಆಧಾರದ ಮೇಲೆ ನಾವೇನೇ ಒಂದು ಪ್ರಾಕ್ಟೀಸ್ ಪೇಪರನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿನ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸೊ ನೀವುಗಳು ಕೂಡ ಏನು ಮಾಡಬೇಕು, DSET ಅವರು ಬಿಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಲೇಬೇಕು. ಇದು ಪ್ರಾಕ್ಟೀಸದ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದ್ದಾವೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ತನ್ನಾಗಿ ಎಲ್ಲ ವಿಷಯಗಳಲ್ಲಿ ಎರಡೆರಡು ಸೆಟ್ ಕ್ವಶನ್ ಪೇಪರ್ಗಳು ನಿಮಗೆ ಪ್ರಾಕ್ಟೀಸ್ಗಾಗಿ ಬರ್ತಾವೆ. ಅದನ್ನು ಕೂಡ ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಇತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ನಿಮಗೆ ವರ್ಣಮಾಲೆಗಳ ಮೇಲೆ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರ್ತದೆ. 35 ಒಟ್ಟು ಏನಿದು ವ್ಯಂಜನಗಳು, 13 ಸ್ವರಗಳು, 25 ವರ್ಗೀಯ ವ್ಯಂಜನ, 9 ಅವರ್ಗೀಯ ವ್ಯಂಜನ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಒನ್, ತುಪ್ಪಳದಂತೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ತುಪ್ಪಳದಂತೆ ಅಂತಕ್ಕಂಥ ಪದ ಏನಪ್ಪ ಅಂದರೆ ಅದು ಲೋಪಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಸೊ ಆಪ್ಷನ್ ಬಿ ಲೋಪ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಥರ್ಡ್ ಒನ್, ಭೂತಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದ್ದಾರೆ. ಸೊ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಎ ಇದೆ ನೋಡಿ. ಸೊ ದ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಅದು ಭೂತಕಾಲ ಸೂಚಕ ಪ್ರತ್ಯಯ ಅಂತಕ್ಕಂಥದ್ದು ಆಗಬೇಕು. ಇನ್ನು ಮಾಡನು ಪದ ಈ ವಿಧದ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ನೆನಪಿಟ್ಕೊಡ್ರಿ, ಮಾಡು ಅಂತಕ್ಕಂಥದ್ದು ಧಾತು. ಓಕೆ, ಮಾಡು ಅನ್ನೋದು ಧಾತು. ಮಾಡಲಿ ಅಂತ ಇದೆ ನೋಡಿ, ಅದು ವಿದ್ಯಾರ್ಥಕ. ಮಾಡಲಿ ಅನ್ನೋದು ವಿದ್ಯಾರ್ಥಕ. ಇನ್ನು ಮಾಡನು ಅನ್ನೋದು ನಿಷೇಧಾರ್ಥಕ. ಮಾಡಿಯಾನು ಅನ್ನೋದು ಸಂಭವನಾರ್ಥಕ. ಸೊ ಇದರ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ನೀವು ಖಂಡಿತವಾಗಿ ಏನು ಮಾಡ್ತೀರಪ್ಪ ಅಂದರೆ ಪಡ್ಕೊಳ್ತೀರಿ. ಸೊ ಅದು ನಿಮ್ಗೆ ಏನು ಮಾಡಬೇಕು ಅಂದರೆ ಗೊತ್ತಿರಬೇಕು. ಇದೇ ತನ್ನಾಗಿ ತಿನ್ನು, ಓದು. ಓಕೆ, ಇದು ಇಂಪಾರ್ಟೆಂಟ್. ಈ ಶಬ್ದಗಳು ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ. ಸೊ ತಿನ್ನು ಏನಾಗ್ತದೆ, ಧಾತ್ವದ, ಅದರದ ಒಂದು ವಿದ್ಯಾರ್ಥಕ ತಿನ್ನಲಿ. ಆಮೇಲೆ ನಿಷೇಧಾರ್ಥಕ ತಿನ್ನನು, ಸಂಭವನಾರ್ಥಕ ತಿಂದಾನು, ತಿಂದಿಯಾರು ಅನ್ನೋದನ್ನು ಏನಾಗ್ತದಪ್ಪ ಅಂದರೆ ಆಗ್ತದೆ. ಸೊ ಇದು ನಿಮಗೆ ಗೊತ್ತಿರಲಿ. ಇನ್ನು ಮುಕ್ಕನ್ನ ಅಂತಕ್ಕಂಥ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮುಕ್ಕನ್ನ ಅಂತ ಇದೆ. ಸೊ ಮುಕ್ಕನ್ನ ಅಂತಕ್ಕಂಥದ್ದು ಆಪ್ಷನ್ ಎಸ್ ಬಿ ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. 6ನೇದು, ಪ್ರಥಮ ವಿಭಕ್ತಿಯ ಈ ಕಾರಕಾರ್ಥದಲ್ಲಿದೆ ಅಂತ ಕೇಳಿದ್ದಾರೆ. ನಿಮಗೆ ವಿಭಕ್ತಿ ಪ್ರತ್ಯಯ ಆಮೇಲೆ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಗಳನ್ನು ಕೂಡ ನೀವು ಚೆನ್ನಾಗಿ ಬೈಪಾಟ್ ಮಾಡಬೇಕು. ಓಕೆನಾ. ಸೊ ಪ್ರಥಮದ ಏರ್ದಾಗ್ತದಪ್ಪ ಅಂದರೆ ಕರ್ತೃತ್ವ ಅಂತ ಆಗ್ತದೆ. ಸೊ ಕರ್ತೃತ್ವ ಇಸ್ ದ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ. ನೆಕ್ಸ್ಟ್ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ಸೊ 4 ಇರ್ತವೆ. ಸೊ ಪ್ರತಿಯಾಗದ ಉತ್ತರಕ್ಕೆ ಸರಿ ಉತ್ತರಕ್ಕೆ 1 ಅಂಕ ಇರ್ತದೆ. ಸೊ 4 ಪ್ರಶ್ನೆ 4 ಅಂಕ. ತತ್ಸಮ ತದ್ಭವದಲ್ಲಿ ಕೇಳಿದ್ದಾರೆ. ಲಕ್ಷ್ಮಿ, ಲಕುಮಿ, ವರ್ಷ ಡ್ಯಾಶ್ ಅಂತ ಇದೆ. ಸೊ ವರುಷ ಆಗಬೇಕು. ವಿದ್ವಾಂಸ ಅನ್ನೋದು ಅನ್ವರ್ತಕ ನಾಮ ಆದರೆ ಮಳವಳ್ಳಿ ಅನ್ನೋದು ಯಾವುದು ಅಂತ ಕೇಳಿದ್ದಾರೆ. ಸೊ ಮಳವಳ್ಳಿ ಅನ್ನೋದು ಅಂಕಿತ ನಾಮ, ಇಟ್ಟ ಹೆಸರು ಇದೆ. ಉಸುಬು ಅಂದರೆ ಉಸುಕು. ಮುಂಡಾಸು ಪದದ ಅರ್ಥ ಕೇಳಿದ್ರು, ಪೇಟ ಅಂತ ಬರ್ತದೆ. ದಡ ದಡ ಅನುಕರಣಾವ್ಯಯ ಆದ್ರೆ ಮೆಲ್ಲಮೆಲ್ಲನೆ ಏನು ಅಂತ ಕೇಳಿದ್ದಾರೆ. ಸೊ ಮೆಲ್ಲಮೆಲ್ಲನೆ ಇಸ್ ದ ದ್ವಿರುಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 1 ಅಂಕದ 7 ಪ್ರಶ್ನೆಗಳಿದ್ದಾವೆ. ಸೊ ನೋಡಿ, ಪ್ರಶ್ನೆ 11, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಂತ ಕೇಳಿದ್ದಾರೆ. ಸೊ ಅಮಾತ್ಯರು ರಾಜ್ಯಶಾಸ್ತ್ರದ ವಿಷಯದಲ್ಲಿ ನಿಪುಣರಾಗಿರಬೇಕು. ಇನ್ನು ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು ಅನ್ನೋದು ಇತ್ತು. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಇಸ್ ದ ರೈಟ್ ಆನ್ಸರ್. ಇನ್ನು ರಾಧಾಕೃಷ್ಣನ್ ಅವರ ಸಾಧನೆಗೆ ವಿಶೇಷ ಸಹಕಾರ ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರಾಧಾಕೃಷ್ಣನ್ ಅವರ ಸಾಧನೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಹಕಾರ ನೀಡಿದವರು ಯಾರಪ್ಪ ಅಂದರೆ ಅವರ ಪತ್ನಿ. ಪ್ರಶ್ನೆ 15, ಅಭಯಮತಿ ಮತ್ತು ಅಭಯ ರುಚಿಯ ಸೋದರ ಮಾವನ ಹೆಸರೇನು ಅಂತ ಪ್ರಶ್ನೆ ಇತ್ತು. ಸೊ ಅಭಯಮತಿ ಮತ್ತು ಅಭಯ ರುಚಿಯ ಸೋದರ ಮಾವನ ಹೆಸರೇ ಮಾರಿದತ್ತ. ಪ್ರಶ್ನೆ 16, ಯಾರ ಸ್ನೇಹವು ಸಾಯುವ ತನಕ ಬೇಡ ಅಂತ ಹೇಳಿದ್ದಾರೆ. ಸೊ ಗುರುಕರುಣವಿಲ್ಲದವನ ಸ್ನೇಹ ಸಾಯೋ ತನಕನೂ ಬೇಡ ಅಂತ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಇನ್ನು ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭರತನನ್ನು ಹೊಗಳ್ತಕ್ಕಂಥ 3 ಲೋಕಗಳು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಇನ್ನು ಹೋಗೋಣ 2 ಅಂಕದ ಪ್ರಶ್ನೆಗಳು. ಒಟ್ಟು 10 ಇರ್ತವೆ. ಗದ್ಯ, ಪದ್ಯ ಮತ್ತು ಪೂರಕ ಪಾಠಗಳನ್ನು ಚೆನ್ನಾಗಿ ಓದಬೇಕು. ಪ್ರಶ್ನೆ 18, ಜಯಪುರದ ಬೀದಿ ಮತ್ತು ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ. ವೆರಿ ಇಂಪಾರ್ಟೆಂಟ್. ಇದು ಬರಲಿಲ್ಲ ಅಂದರೆ ಮೀರಾಬಾಯಿ ದೇವಾಲಯಗಳ ಸೌಂದರ್ಯ ಅಂತ ಇದೆ ನೋಡಿ, ಅದು ಆದರೂ ಇಂಪಾರ್ಟೆಂಟ್ ಇದೆ. ಜಯಪುರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ. ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ
ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯನ್ನು ಒಂದೊಂದು ದೇಶದ್ದು ಆಗಿ ಕಾಣಿಸೋದಿಲ್ಲ. ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳು ಇರಬೇಕು? ಎಸ್, ಅಮಾತ್ಯನು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣನಾಗಿರಬೇಕು. ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಇಡುವವನಾಗಿರಬೇಕು. ಮೇಧಾವಿಯು ಶೂರನು ಆಗಿರಬೇಕು. ಲಂಚವನ್ನು ಮುಟ್ಟದವನು ಪ್ರಾಮಾಣಿಕನು ಆಗಿರಬೇಕು. ಸರಿಯಾಗಿ ಆಡಳಿತ ನಿರ್ವಹಿಸಿ ರಾಜನಿಗೆ ಶ್ರೇಯಸ್ಸನ್ನು ತಂದು ರಾಜ್ಯದ ಆಡಳಿತವನ್ನು ಕೊಡಬಲ್ಲವನಾಗಿರಬೇಕು. ಅವನೇ ಯಾರಪ್ಪ ಅಂದರೆ ಅಮಾತ್ಯ. ಇನ್ನು ಚೌಕಿಯಲ್ಲಿ ನಡೆಯುವ ವಿಶೇಷತೆಗಳೇನು ಅಂತ ಕೇಳಿದ್ದಾರೆ. ರಂಗಸ್ಥಳದ ಸಮೀಪದಲ್ಲಿರುವ ನೇಪಥ್ಯದ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸ್ತಾರೆ. ಈ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೀತದೆ. ಇನ್ನು ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ಅಂತಕ್ಕಂಥ ಒಂದು ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್. ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚಂಡೇವಾದ ವಾದಕನಿಗೆ ಹಾಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾರೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರ್ತವೆ. ತೆಕ್ಕಿನಲ್ಲಿ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇರುವ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯೋದು ಇದು ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಮತ್ತು ಅಭಿನಯಕ್ಕೆ ಪ್ರಾಧಾನ್ಯ ಇದ್ದು ಚಕ್ರಮಂಡಿ ಕುಣಿತ ಇರ್ತದೆ. ಇನ್ನು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ನಯಸೇನ ಏನು ಹೇಳಿದ್ದಾನೆ ಅಂತ ಪ್ರಶ್ನೆ ಇತ್ತು. ಎಸ್, ನಮ್ಮ ಕನ್ನಡ ಭಾಷೆ ಕೆಲವು ವಿದ್ವಾಂಸರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದ ನಯಸೇನ ಕವಿ ನಮಗೆ ಎಣ್ಣೆಯೂ ಬೇಕು ತುಪ್ಪವೂ ಬೇಕು, ಆದರೆ ಅವೆರಡನ್ನು ಮಿಶ್ರಣ ಮಾಡಿ ಬಳಸಬಾರದು. ಹಾಗೆಯೇ ಪರಿಶುದ್ಧ ಕನ್ನಡದಲ್ಲಿಯೇ ಕಾವ್ಯ ರಚನೆ ಮಾಡಿ ಎಂದಿದ್ದಾನೆ ನಯಸೇನ. ನೆಕ್ಸ್ಟ್ ಒನ್, ಕನ್ನಡ ನುಡಿಯಲ್ಲಿ ಮೋಕ್ಷ ಸಾಧನೆ ಕವಿ ಮಹಲಿಂಗರಂಗ ಹೇಗೆ ಸಾಧಿಸುತ್ತಾನೆ ಅಂತ ಕೇಳಿದರು. ನಮ್ಮ ಕನ್ನಡ ಭಾಷೆ ತುಂಬ ಸರಳವಾದ, ಸುಂದರವಾದ, ಲಲಿತವಾದ ಭಾಷೆ. ಸುಲಿದ ಬಾಳೆಯ ಹಣ್ಣಿನಂತೆ, ಸಿಪ್ಪೆ ತೆಗೆದ ಕಬ್ಬಿನಂತೆ, ಕಾಯಿಸಿ ಆರಿಸಿದ ಹಾಲಿನಂತೆ ಉಪಯೋಗಿಸಲು ತುಂಬ ಸುಲಭ. ಕನ್ನಡದಲ್ಲಿಯೇ ಭಿನ್ನಃ, ದೊಡ್ಡ ಹರಿವರಗಳ ಮಳೆ ಕರೆಯುವವನು ಎಂಬ ಮಾತಿನಂತೆ ಕನ್ನಡದಲ್ಲಿಯೇ ಪ್ರಾರ್ಥಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಂಡರೆ ಸಾಲದು. ಇದಕ್ಕಿಂತ ಸಂಸ್ಕೃತದಲ್ಲಿ ಇನ್ನೇನಿದೆ ಹೆಚ್ಚುಗಾರಿಕೆ ಅಂತ ಹೇಳಿದ್ದಾರೆ. ಇನ್ನು ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಹಾರಲು ಯಾರ ಭಯವಿದೆ ಅಂತ ಕೇಳಿದರೆ, ಭೂಮಿಯಲ್ಲಿ ಭುಜಂಗನ ಭಯವಿದೆ, ಆಕಾಶದಲ್ಲಿ ಗಿಡುಗನ ಭಯವಿದೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಏನು ಅಂತ ಕೇಳಿದರು. ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳೆಂದರೆ, ಮೊದಲನೇದು ರೋಜಾರಿಯೋನನ್ನು ಹೊತ್ತೊಯ್ಯೋದು, ಎರಡನೇದು ರಾಣಿ ಚೆನ್ನಭೈರಾದೇವಿಯನ್ನು ಬಂಧಿಸೋದು. ಇನ್ನು ದುರ್ಗಪ್ಪನ ದೈನಂದಿನ ಕೆಲಸಗಳೇನು ಅಂತ ಕೇಳಿದ್ದಾರೆ. ದುರ್ಗಪ್ಪ ಒಂದು ಜೋಪಡಿಯಲ್ಲಿ ವಾಸಿಸ್ತಾರೆ. ಇವರಿಗೆ ಹೆಂಡತಿ ಮಕ್ಕಳು ಇದ್ದು ಅವರು ದುಡಿತಾರೆ. ಆತ ಭಜನೆ ಮಾಡ್ತಾನೆ, ತತ್ವಪದ ಹಾಡ್ತಾನೆ, ರಾತ್ರಿ ತುಂಬ ಏಕದಾರಿ ಹಿಡಿದು ಹಾಡ್ತಾ ಕುಳಿತಿರ್ತಾನೆ. ನಾವು ಇಲ್ಲಿರೋದು ಯಾರಿಗೂ ಸುಳಿವು ಹತ್ತದ ಹಾಗೆ ನೋಡಿಕೊಂಡಿದ್ದಾನೆ. ಇನ್ನು ಕವಯಿತ್ರಿ ಹೇಗೆ ತನ್ನ ಅಂತ್ಯವಾಗಬೇಕಂತ ಬಯಸಿದ್ದಾರಂತ ಪ್ರಶ್ನೆ ಇತ್ತು. ಕವಯಿತ್ರಿ ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ತನ್ನ ಅಂತ್ಯವಾಗಬೇಕಂತ ಬಯಸಿದ್ದಾರೆ. ಕವಿ ಸಾಹಿತಿಗಳ ಪರಿಚಯಕ್ಕೆ ಹೋಗೋಣ. ಗಿರೀಶ್ ಕಾರ್ನಾಡ್ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಬಂದರೂ ಕೂಡ ಬರ್ಬೋದು. ಬಹುಭಾಷಾ ಪಂಡಿತರಾದ ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಪ್ರಸಿದ್ಧ ನಾಟಕ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳ, ತಲೆದಂಡ ಮುಂತಾದವು. ಅಡಾಡತ್ ಆಯುಷ್ಯ ಇವರ ಆತ್ಮಕಥೆ. ಲೇಖಕರಿಗೆ ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಅಂತ ಬರೆದ್ರೆ ಸಾಕು. ನಾನು ದೇವಿದಾಸ ಕೊಟ್ಟಿದ್ದೀನಿ, ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಗೊತ್ತಿರಲಿ. ದೇವಿದಾಸರವರು ಅದ್ಭುತ ರಂಗಪೂಜೆ ಉಳ್ಳವರು. ಕಾಲ 1800. ಕೃತಿಗಳಿದ್ದಾವೆ. ದೇವಿ ಮಹಾತ್ಮ, ಗಿರಿಜಾ ಕಲ್ಯಾಣ, ಚಿತ್ರಶೇನ ಕಾಳಗ, ದ್ರೌಪದಿ ಕಲ್ಯಾಣ, ಕೃಷ್ಣ ಸಂಧಾನ, ಭೀಷ್ಮ ಪರ್ವ. ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ 32 45ನೇ ಪ್ರಶ್ನೆವರೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ.